सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां माण्डूक्य रहस्य विवृतिः नाम देवभाषायाः कृतौ इदानीं तुरीये चतुर्थे अलातशान्ति प्रकरणे सप्ताशीति कारिका सप्ताशीति कारिका तद्भाष्यभागः तद्विवृत्तिभागश्च सर्वमेतत् इदानीं विचारयितव्यम् अस्ति। विचारयामः। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तान् शिरसा प्रणम्य प्रकृतां सप्ताशीति कारिकां तद्भाष्यभागं तद्विवृत्तिभागं च सर्वम् इदानीं विचारयामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम्
ಇಂದ್ರಸಮಾನವೇಗಂ ಅಥ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈರ್ವಿರಚಿತಾಯಾಂ ಮಾಂಡೂಕ್ಯ ರಹಸ್ಯ ವಿವೃತೌ ಚತುರ್ಥಂ ಅಲಾತಶಾಂತಿ ಪ್ರಕರಣಂ ತತ್ರ ಸಪ್ತಾಶೀತಿ ಕಾರಿಕಾ 87ನೇ ಕಾರಿಕೆ ಮಾಂಡೂಕ್ಯ ರಹಸ್ಯ ವಿವೃತಿ. ಅದು ಈ ಮಾಂಡೂಕ್ಯ ಕಾರಿಕೆಯ ಭಾಷ್ಯಕ್ಕೆ ಮತ್ತು ಕಾರಿಕೆಗೆ ಎರಡಕ್ಕೂ ಕೂಡ ವಿವೃತಿ ರೂಪವಾಗಿರ್ತಕ್ಕಂಥ ಒಂದು ಸ್ವತಂತ್ರ ಗ್ರಂಥ. ಯಾರಿಂದ ರಚಿತವಾಗಿದ್ದು? ಶ್ರೀ ಶ್ರೀ ಸ್ವಾಮಿಪಾದರವರಿಂದ ರಚಿತವಾಗಿರತಕ್ಕಂಥದ್ದು. ನಾಳೆಯ ದಿವಸ ಸ್ವಾಮಿಪಾದರು ಬ್ರಹ್ಮೀಭೂತರಾದ ದಿನ. ನಾಳೆಯ ದಿವಸ ಈ ಒಂದು ವಿವೃತ್ತಿ ಭಾಗದಲ್ಲಿ, ಭಾಷ್ಯ ಭಾಗದಲ್ಲಿ ಈಗ 87ನೇ ಕಾರಿಕೆ. ಇಲ್ಲಿಯವರೆಗೆ ಏನು ಹೇಳಿದ್ರು? ಈ ಒಂದು ಬೇರೆ ಬೇರೆಯ ದರ್ಶನಕಾರರುಗಳು ಏನು ಹೇಳ್ತಾರೆ ಅವೆಲ್ಲ ಹೇಗೆ ಪರಸ್ಪರ ವಿವಾದಕ್ಕೆ ಆಸ್ಪದವಾಗಿವೆ. ಎಲ್ಲ ಬರೀ ವಿವಾದಕ್ಕೆ ಆಸ್ಪದವಾಗಿರ್ತಕ್ಕಂಥದ್ದು, ಮತ್ತೆ ಗೊಂದಲವನ್ನು ಉಂಟು ಮಾಡ್ತಕ್ಕಂಥದ್ದು, ಮತ್ತೆ ಪರಸ್ಪರ ವಿರುದ್ಧವಾಗಿರ್ತಕ್ಕಂಥದ್ದು. ಇಷ್ಟೂ ಕೂಡ. ಮತ್ತೆ ಇಷ್ಟೇ ಅಲ್ಲ, ಇನ್ನೊಂದು ದೊಡ್ಡ ದೋಷ ಇದೆ ಅವರೆಲ್ಲರ ಮತದಲ್ಲಿ. ಏನದು ಅಂದರೆ ರಾಗದ್ವೇಷಗಳಿಗೆ ಕಾರಣವಾಗಿವೆ. ಅಷ್ಟೆ. ಅವನೋ ಏನೋ ಹೇಳ್ದ ಒಂದು ಮತದವನು, ಇನ್ನೊಂದು ಮತದವನು ಅದನ್ನು ದ್ವೇಷ ಮಾಡ್ತಾನೆ, ಇನ್ನೊಂದು ಮತದವನು ಅದನ್ನು ರಾಗ ಮಾಡ್ತಾನೆ. ಹೀಗೆ ಪರಸ್ಪರ ರಾಗದ್ವೇಷಗಳಿಗೆ ಎಡೆ ಮಾಡಿಕೊಡ್ತಕ್ಕಂತಹ ಆ ಎಲ್ಲ ದರ್ಶನಗಳು ಕೂಡ ಏನಾಗಿದೆ? ವಿರುದ್ಧವಾದ ಅಭಿಪ್ರಾಯವನ್ನು ಹೇಳುತ್ತಿವೆ. ಅದನ್ನೆಲ್ಲವನ್ನೂ ಕೂಡ ಆ ಎಲ್ಲ ದರ್ಶನಕಾರರುಗಳು ಯಾವ ಯಾವ ಯುಕ್ತಿಯನ್ನು ಬಳಸಿ ತಮ್ಮ ಒಂದು ಸಿದ್ಧಾಂತವನ್ನು ಅವರು ಹೇಳಿದ್ದಾರೆಯೋ ಅದೇ ಯುಕ್ತಿಗಳಿಂದಲೇ ನೋಡಿ ನಿಮ್ಮ ದರ್ಶನವು ಸಮ್ಮತವಲ್ಲ, ಉಪನಿಷತ್ತುಗಳಿಗೆ ಸಮ್ಮತವಲ್ಲ, ಮತ್ತು ಅನುಭವಕ್ಕೂ ಸಮ್ಮತವಲ್ಲ ಎಂಬುದನ್ನು ತರ್ಕ ಮತ್ತು ಆಗಮ ಇವುಗಳ ಬಲದಿಂದ, ಆಗಮ ಪ್ರಕರಣದಲ್ಲಿ ಮುಂಚೆ ವಿಸ್ತಾರವಾಗಿ ಹೇಳಿದ್ರು. ಇಲ್ಲಿ ಆಗಮವೇನೇನು ಅಷ್ಟೇ ತಂದಿಲ್ಲ, ಆದರೂ ಕೂಡ ಆಗಮದ ದೃಷ್ಟಾಂತ ಬಲದಿಂದ ಇಲ್ಲಿ ಅದನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಮತ್ತೆ ಇಷ್ಟನ್ನೂ ಕೂಡ ಇನ್ನು ಹೇಳಿದ್ದಾಯಿತು. ಇಲ್ಲಿಯವರೆಗೆ ನಾವು ಇದನ್ನು ಹೇಳಿದ್ದೇವೆ. ಇಲ್ಲಿ ಏನಾಯಿತು? ಆ ಪರಪಕ್ಷದವರು ಅವರ ಅಭಿಪ್ರಾಯ, ಅವು ಹೇಗೆ ರಾಗದ್ವೇಷಗಳಿಗೆ ಕಾರಣವಾಗಿವೆ, ಮತ್ತೆ ತಮ್ಮ ಸಿದ್ಧಾಂತವನ್ನು ನಾವು ಹೇಗೆ ಸಮರ್ಥನೆ ಮಾಡ್ತಾ ಇದ್ದೇವೆ ಅವರ ಯುಕ್ತಿಗಳಿಂದ, ಇವೆಲ್ಲವೂ ಕೂಡ ಉಪಸಂಹೃತವಾಗಿವೆ. ಮುಗಿಯಿತು ಇಲ್ಲಿಗೆ. ಮತ್ತೆ ಮುಂದೆ ಏನು ಅಂತಂದರೆ, ಈಗ ಅವೆಲ್ಲವನ್ನು ಮುಗಿಸಿ ಈಗ ನಾವು ಹೇಳ್ತಾ ಇದ್ದೇವೆ ನೋಡಿ, ನಮ್ಮ ಪ್ರಕ್ರಿಯೆ ಏನಿದೆ ಅದು, ನಮ್ಮ ಪ್ರಕ್ರಿಯೆ ಏನಿದೆ ಯಾವುದದು? ಅದೇ ಉಪನಿಷತ್ ಸಿದ್ಧಾಂತ. ಅದು ಯಾವುದದು? ಆ ಒಂದು ಬ್ರಹ್ಮತತ್ವವನ್ನು ಹೇಳ್ತಕ್ಕಂಥದ್ದು. ಅದು ಯಾವುದು? ಅದೇ ಆತ್ಮತತ್ವ. ಅದು ಹೇಗಿದೆ ಅಂತಂದರೆ ಏನಾಯಿತು? ಅದರ ಲಕ್ಷಣಗಳು. ನೆನ್ನೆ ಹೇಳಿದ್ವಲ್ಲ ತೈತ್ರಿಯದಲ್ಲಿ, ಲಕ್ಷಣಕ್ಕೂ ವಿಶೇಷಣಕ್ಕೂ ಏನು ವ್ಯತ್ಯಾಸ, ಲಕ್ಷಣ ಯಾವಾಗ ಉಪಯೋಗಿಸ್ಬೇಕು, ಲಕ್ಷಣವನ್ನು ಯಾವಾಗ ಕರೀತಾರೆ, ಲಕ್ಷಣ ಅಂತ ಯಾವಾಗ ಕರೀತಾರೆ, ವಿಶೇಷಣ ಅಂತ ಯಾವಾಗ ಕರೀತಾರೆ, ಇವೆಲ್ಲವನ್ನೂ ಕೂಡ ಭಗವತ್ಪಾದ ಶಂಕರರು ವಿಸ್ತಾರವಾಗಿ ಹೇಳಿದರು. ಹೌದಾನೆ? ಇಲ್ಲಿಯೂ ಕೂಡ ಇದನ್ನು ನಾವು ಲಕ್ಷಣಗಳಿಂದ ತಿಳಿಸಿಕೊಡುತ್ತಿದ್ದೇವೆ. ಯಾವುದು? ನಮ್ಮ ಉಪನಿಷತ್ ಪ್ರತಿಪಾದ್ಯವಾದ ಬ್ರಹ್ಮವನ್ನು. ಅದನ್ನೂ ಕೂಡ ನಾವು ಹೇಳಿದ್ದೆವು. ಎಲ್ಲಿ? ಆಗಮ ವೈತಥ್ಯ ಅದ್ವೈತ ಪ್ರಕರಣದಲ್ಲಿ. ಈಗ ಉಪಸಂಹಾರ ರೂಪವಾಗಿ ಏನ ಹೇಳ್ತೇವೆ ನಾವು? ಸಂಕ್ಷೇಪವಾಗಿ ನಮ್ಮ ಸಿದ್ಧಾಂತವನ್ನು, ನಮ್ಮ ಪ್ರಕ್ರಿಯೆಯನ್ನು ಈಗ ನಾವು ಹೇಳ್ತಾ ಇದ್ದೇವೆ. ನಮ್ಮ ಪ್ರಕ್ರಿಯೆಯನ್ನು, ನಮ್ಮ ಸಿದ್ಧಾಂತ ಎರಡೂ ಕೂಡ. ನಾವು ಪ್ರಕ್ರಿಯೆ ಏನು? ನಾವು
ನಮ್ಮ ಸಿದ್ಧಾಂತಕ್ಕೆ ಬಳಸುವಂತಹ ಒಂದು ಮಾರ್ಗ, ಉಪಾಯ, ಅದಕ್ಕೆ ಪ್ರಕ್ರಿಯೆ ಅಂತ ಹೆಸರು. ಹೌದು ತಾನೆ? ಯಾವ ಪ್ರಕ್ರಿಯೆಯಿಂದ ನಾವು ಈ ಒಂದು ಚತುಷ್ಕೋಟಿ ವರ್ಜಿತವಾದ ಬ್ರಹ್ಮವನ್ನು ಸಿದ್ಧ ಮಾಡ್ತಾ ಇದ್ದೇವೆ ಅನ್ನುವುದನ್ನು ಈಗ ನಾವು ಸಂಕ್ಷೇಪವಾಗಿ ಹೇಳುತ್ತೇವೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಇಲ್ಲಿಂದ ಪ್ರಾರಂಭ ಮಾಡ್ತಾರೆ. ಅದು ಈ ಇವತ್ತಿನ ಒಂದು ಪ್ರಕರಣ ಭಾಗ. ಇದು 87ನೇ ಕಾರಿಕೆ. ಇದು ಎರಡೂ ಸೇರಿ ಒಂದು ಕಾರಿಕೆ ಅಂತ ಇದೆ. ನಾವು ಬೇರೆ ಬೇರೆನೇ ಅದನ್ನು ನೋಡೋಣ. ಎರಡೂ ಸೇರಿದ್ರೆ ಅದ್ರ ಕಂಟಿನ್ಯೂಟಿ ಬರುತ್ತೆ. ಆದರೂ ಕೂಡ ನಮಗೆ ಹಿಂದಿನ ಪರಿಚಯ ಇರೋದರಿಂದ ಯಾವುದು ಆಗಮ, ವೈತಥ್ಯ, ಅದ್ವೈತ ಇವೆಲ್ಲದರ ಪರಿಚಯ ಇದೆ, ಮತ್ತು ಬ್ರಹ್ಮತತ್ವ ಅರ್ಥವಾಗಿದೆ. ಹಾಗಿರೋದ್ರಿಂದ ಬೇರೆ ಬೇರೆ ಓದ್ಕೊಂಡ್ರೂ ಕೂಡ ಏನೂ ತೊಂದರೆ ಆಗೋದಿಲ್ಲ. ನೋಡೋಣ 87ನೇ ಕಾರಿಕೆ. ಓಂ ಸವಸ್ತು ಸೋಪಲಂಭಂಚ ದ್ವಯಂ ಲೌಕಿಕಮಿಷ್ಯತೆ ಅವಸ್ತು ಸೋಪಲಂಭಂಚ ಶುದ್ಧಂ ಲೌಕಿಕಮಿಷ್ಯತೆ. ಓಂ ಸವಸ್ತು ಸೋಪಲಂಭಂಚ ದ್ವಯಂ ಲೌಕಿಕಮಿಷ್ಯತೆ ಅವಸ್ತು ಸೋಪಲಂಭಂಚ ಶುದ್ಧಂ ಲೌಕಿಕಮಿಷ್ಯತೆ. ಇದು ಕಾರಿಕೆ. ಇದಕ್ಕೆ ಸಂಬಂಧವಾಕ್ಯ ಈಗ ನಾನು ಹೇಳಿದ್ನಲ್ಲ, ಅದನ್ನೇ ಭಾಷ್ಯ ಭಾಗದಲ್ಲಿ ಆಚಾರ್ಯ ಬರೆದಿದ್ದಾರೆ. ಅದು ಆಗಿತ್ತು ಅಂತ ಕಾಣುತ್ತೆ. ಆದರೂ ಒಂದು 3 ಲೈನ್ ಇದೆ, ಓದ್ಬಿಡ್ತೇನೆ ಸಾಕು. ಓದಿದ್ರೆ ಅರ್ಥವಾಗುತ್ತೆ, ಏನು ತೊಂದರೆ. ಅದಕ್ಕೆ ವಿವರಣೆ ಬೇಕಿಲ್ಲ, ವಿವರಣೆ ಕೊಟ್ಟಾಗಿದೆಯಲ್ಲ. 345ನೇ ಭಾಷ್ಯ ಭಾಗ. ಏವಂ ಅನ್ಯೋನ್ಯ ವಿರುದ್ಧತ್ವಾತ್ ಸಂಸಾರ ಕಾರಣಾನಿ ರಾಗದ್ವೇಷ ದೋಷ ಆಸ್ಪದಾನಿ ಪ್ರಾವಾದುಕಾನಾಂ ದರ್ಶನಾನಿ. ಏನು? ಪ್ರಾವಾದುಕಾನಾಂ ಸರ್ವಾಣಿ ದರ್ಶನಾನಿ. ಎಲ್ಲ ದರ್ಶನಗಳು ಕೂಡ ನಾವು ಇಲ್ಲಿವರೆಗೆ ಏನೇನು ಹೇಳಿದ್ವಿ ಎಲ್ಲವೂ ಕೂಡ ಏನಾಗಿದೆ? ಅದು ಅಯ್ಯಯ್ಯೋ, ಸಂಸಾರಕ್ಕೆ ಕಾರಣವಾಗಿ ಪರಸ್ಪರ ವಿರುದ್ಧದಿಂದ ಕೂಡಿಕೊಂಡು ರಾಗದ್ವೇಷಗಳಿಗೆ ಎಡೆ ಮಾಡಿಕೊಟ್ಟಿವೆ. ಅದು ಅತಃ ಆದ್ದರಿಂದ ನಾವು ಏನು ಮಾಡಿದ್ದೆವು ಹಿಂದೆ, ಅಥವಾ ಅದೆಲ್ಲವೂ ಕೂಡ ಅತಃ ಮಿಥ್ಯಾದರ್ಶನಾನಿ ತಾನಿ ಇತಿ. ಅದು ಸಮ್ಯಕ್ ದರ್ಶನವಲ್ಲ, ಅವೆಲ್ಲವೂ ಕೂಡ ಮಿಥ್ಯಾದರ್ಶನ. ಯಾಕೆ? ಮಿಥ್ಯೆಯಾದ ಕೇವಲ ಭ್ರಮಾರೂಪವಾದ ಸಂಸಾರಕ್ಕೆ ಕಾರಣವಾಗಿರುವುದರಿಂದ ಅದು ಕೂಡ ಭ್ರಮಾತ್ಮಕ ಮಿಥ್ಯಾದರ್ಶನ. ಹೀಗೆ ಅದನ್ನು ಏನು ಮಾಡಿದ್ವಿ ನಾವು? ತದ್ಯುಕ್ತಿಭಿರೇವ ದರ್ಶಯಿತ್ವ. ಇವೆಲ್ಲವೂ ಕೂಡ ಮಿಥ್ಯಾದರ್ಶನವಾಗಿದೆ, ಸಮ್ಯಕ್ ದರ್ಶನವಲ್ಲ ಎಂಬುದನ್ನು ಅವರವರ ಯುಕ್ತಿಗಳನ್ನೇ ಬಳಸಿ, ಇದು ಬಹಳ ಮುಖ್ಯ, ಇದು ಅವರವರ ಯುಕ್ತಿಗಳನ್ನೇ ಬಳಸಿ, ನಾವೇನು ಬೇರೆ ಯುಕ್ತಿ ಬಳಸ್ತಿಲ್ಲ. ಅದಕ್ಕೆ ಅವರವರ ಯುಕ್ತಿಗಳನ್ನೇ ಬಳಸಿ ಏನು ಮಾಡಿದ್ವಿ? ಸಮ್ಯಕ್ ದರ್ಶನ ಯಾವುದು ಅಂತಕ್ಕಂಥದ್ದು ಹೇಳಿದ್ದೆವು. ಯಾವುದು ಸಮ್ಯಕ್ ದರ್ಶನ ಅಂತ ಹೇಳಿದ್ದೀವಿ ನಾವು? ಹಿಂದಿನ ಕಾರಿಕೆ ಹೇಳಿದ್ವಲ್ಲ, ಚತುಷ್ಕೋಟಿ ವರ್ಜಿತತ್ವಾತ್ ರಾಗಾದಿ ದೋಷ ಅನಾಸ್ಪದಂ ಸ್ವಭಾವ ಶಾಂತಂ. ಇದು ಚತುಷ್ಕೋಟಿ ವರ್ಜಿತವಾಗಿರತಕ್ಕಂಥ ತತ್ವ. ಅಸ್ತಿ ನಾಸ್ತಿ, ಅಸ್ತಿ ನಾಸ್ತಿ, ನಾಸ್ತಿ ನಾಸ್ತಿ ಎಂಬತಕ್ಕಂಥ ಯಾವುದೂ ಇಲ್ಲ. ಮತ್ತೆ ರಾಗದ್ವೇಷಗಳಿಗೆ ಎಳ್ಳಷ್ಟೂ ಎಡೆ ಇಲ್ಲ. ಯಾಕೆ? ದ್ವೈತವೇ ಇಲ್ಲ. ಮತ್ತು ಇದೇನಾಗಿದೆ? ಶಾಂತವಾಗಿದೆ. ಈ ಶಾಂತವಾಗಿದೆ ಅಂತ ಹೇಳಿದ್ರೆ ಓಹೋ, ಇದು ಸಾಧನದಲ್ಲಿ ಸೇರ್ತಕ್ಕಂಥದ್ದು. ಸಾಧನ ಸಾಧ್ಯ. ಯಾಕೆ? ಶಮಾದಮಾತಿ ತಿಕ್ಷಾವುಪರತಿ ಅಂತಕ್ಕಂಥದ್ದು ಸಾಧನದಲ್ಲಿ ಸೇರಿದೆ. ಓ, ಹಾಗಾದರೆ ಈ ತತ್ವ ಇದೆಯಲ್ಲ, ಚತುಷ್ಕೋಟಿ ವರ್ಜಿತವಾದ ತತ್ವ, ಅದು ಕೂಡ ಏನೋ ಸಾಧನೆ ಮಾಡಿ ಪಡ್ಕೊಂಡಿದೆಯೇನೋ? ಇಲ್ಲ ಇಲ್ಲ, ಸ್ವಭಾವ ಶಾಂತ. ಯಾವ ಒಂದು ಪ್ರಯತ್ನವೂ ಇಲ್ಲದೆ ತಾನೇ ತಾನಾಗಿ ಲೀಲಾನ್ಯಾಯದಿಂದ ಇವೆಲ್ಲ ಇರತಕ್ಕಂಥದ್ದು. ಅದೇನು? ಅದು ಕೂಡ ನಮ್ಮ ದೃಷ್ಟಿಯಿಂದ ಸ್ವಭಾವ ಶಾಂತ ಅಂತ ಹೇಳ್ತೇವೆ ಹೊರತು ನಿಜವಾಗಿ ಆ ಒಂದು ಆತ್ಮದೃಷ್ಟಿಯಿಂದ ಸ್ವಭಾವವೂ ಇಲ್ಲ, ಶಾಂತವೂ ಇಲ್ಲ. ಯಾಕೆ? ಶಾಂತ ಅಂತಂದರೆ ಅದೆಲ್ಲ ಏನಾಗಿದೆ? ಅದು ಸಾಪೇಕ್ಷ. ಇನ್ನೊಂದಿದೆ, ಅದಕ್ಕಿಂತ ಇದು ಶಾಂತವಾಗಿದೆ. ಹೌದು ತಾನೆ? ನೋಡ್ರಿ, ಆ ಒಂದು ನಾವು ಬಂಗಾಳ ಕೊಲ್ಲಿ ಇದೆ, ಅದು ಅರಬ್ಬಿ ಸಮುದ್ರಕ್ಕಿಂತ ಶಾಂತವಾಗಿದೆ ಅಂತ ಹೇಳ್ತೇವೆ. ಕಂಪ್ಯಾರಿಟಿವ್, ಇದು ರಿಲೇಟಿವ್. ಇಲ್ಲಿ ಏನು ಇಲ್ಲವೇ ಇಲ್ಲ ಕಂಪ್ಯಾರಿಸನ್ಗೆ.
ಆದ್ದರಿಂದ ಇದು ಸ್ವಭಾವ ಶಾಂತ ಅಂತ ಹೇಳೋದು ಕೂಡ ನಮ್ಮ ದೃಷ್ಟಿಯಿಂದ ಅಷ್ಟೇ. ಇಂತಹ ದರ್ಶನವೇ ಅದ್ವೈತ ದರ್ಶನ, ಇದೇ ಸಮ್ಯಕ್ ದರ್ಶನ. ಸ್ವಭಾವ ಶಾಂತಂ ಅದ್ವೈತ ದರ್ಶನವೇ ಸಮ್ಯಕ್ ದರ್ಶನಂ ಇತಿ ಉಪಸಂಹೃತಂ. ಇಷ್ಟೆಲ್ಲ ನಾವು ಹೇಳಿಯಾಗಿದೆ, ಉಪಸಂಹಾರ ಮಾಡಿದ್ದೇವೆ. ಈಗ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಅಥ ಇದಾನೀಂ ಸ್ವಪ್ರಕ್ರಿಯಾ ಪ್ರದರ್ಶನಾರ್ಥ ಆರಂಭ. ಇಲ್ಲಿ ಸಂಕ್ಷೇಪತಃ ಅಂತ ಒಂದು ಸೇರಿಸ್ಕೊಂಡಿದ್ದಾರೆ. ಇರಲಿ, ನಮ್ಮ ಪ್ರಕ್ರಿಯೆಯನ್ನು ಏನು, ಅದೇನು, ನಮ್ಮ ಸಿದ್ಧಾಂತಕ್ಕೆ ನಾವು ಬಳಸ್ತಕ್ಕಂಥ ಯುಕ್ತಿ ಯಾವುದದು ಅಂತಕ್ಕಂಥದ್ದನ್ನು ಈಗ ನಾವು ಸಂಕ್ಷೇಪವಾಗಿ ಹೇಳ್ತೇವೆ ಅಂತ. ಯಾಕೆ ಸಂಕ್ಷೇಪ ಅಂದರೆ, ನಾವು ಇಲ್ಲಿ ಬಳಸಿರತಕ್ಕಂತಹ ಪ್ರಕ್ರಿಯೆ ಏನಿದೆ ಅದನ್ನು ವಿಸ್ತಾರವಾಗಿ ನಾವು ಈ ವೈತಥ್ಯ ಪ್ರಕರಣದಲ್ಲಿ ಮತ್ತೆ ಅದ್ವೈತ ಪ್ರಕರಣದಲ್ಲಿ ಹೇಳಿಬಿಟ್ಟಿದ್ದೇವೆ. ಆದ್ದರಿಂದ ಇಲ್ಲಿ ಈಗ ಈ ಒಂದು ಕೊನೆಯ ಭಾಗ ಅದನ್ನು ಉಪಸಂಹಾರ ರೂಪವಾಗಿ ಸಂಕ್ಷೇಪವಾಗಿ ನಾವು ಹೇಳ್ತಾ ಇದ್ದೇವೆ. ಪ್ರಕ್ರಿಯೆ ಯಾವುದಾ ಪ್ರಕ್ರಿಯೆ ಅಂತಂದರೆ ಅದೇ ನಾವು ಹಿಂದೆ ಬಳಸಿರತಕ್ಕಂತಹ ಅವಸ್ಥಾತ್ರಯ ಪ್ರಕ್ರಿಯೆ. ಆ ಪ್ರಕ್ರಿಯೆಯಿಂದ ನಾವು ಈ ಆತ್ಮತತ್ವವನ್ನು, ಎಂಥ ಆತ್ಮತತ್ವ, ಚತುಷ್ಕೋಟಿ ವರ್ಜಿತವಾದ ಆತ್ಮತತ್ವವನ್ನು ಸಿದ್ಧ ಮಾಡಿ ತೋರಿಸಿದ್ದೆವು. ಅದನ್ನು ಈಗ ಸಂಕ್ಷೇಪವಾಗಿ ಹೇಳ್ತೇವೆ, ಆ ಪ್ರಕ್ರಿಯೆ ಹೇಳ್ತೇವೆ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಇದಕ್ಕೆ ವಿವೃತ್ತಿ ಭಾಗವನ್ನು ನೋಡಿಬಿಡೋಣ, ಆಮೇಲಿಂದ ಇದಕ್ಕೆ ಪದ ವಿಭಾಗ ಅದು ಮಾಡೋಣ. ಯಾಕೆಂದರೆ ಇದು ಪೀಠಿಕಾ ಭಾಗ, ಇದು ವಿವೃತ್ತಿ ಭಾಗದ ಏನಿಲ್ಲ, ಅದನ್ನೇ ಅನುವಾದ ಮಾಡಿದ್ದಾರೆ ಅಷ್ಟೇ. ಏವಂ ಅನ್ಯೋನ್ಯ ವಿರುದ್ಧತ್ವಾತ್ ಸಂಸಾರ ಕಾರಣಾನಿ ರಾಗದ್ವೇಷ ದೋಷಾಸ್ಪದಾನಿ ಪ್ರವಾದುಕಾನಾಂ ದರ್ಶನಾನಿ ಇತ್ಯತಃ ಮಿಥ್ಯಾ ದರ್ಶನಾನಿ ತಾನಿ ತದ್ಯುಕ್ತಿಭಿರೇವ ಇತಿ ತದ್ಯುಕ್ತಿಭಿರೇವ ದರ್ಶಯಿತ್ವಾ ಚತುಷ್ಕೋಟಿ ವರ್ಜಿತತ್ವಾತ್ ರಾಗಾದಿ ದೋಷ ಅನಾಸ್ಪದಂ ಶಿವಂ ಸ್ವಭಾವಶಾಂತಂ ಅಜಾದ್ವೈತ ದರ್ಶನಮೇವ ಸಮ್ಯಕ್ ದರ್ಶನಮಿತಿ ಪ್ರತಿಪಾದನೆಯನ ಯದಾದೌ ಪ್ರತಿಜ್ಞಾತಂ. ಹಿಂದೆ ನಾವು ಪ್ರತಿಜ್ಞೆ ಮಾಡಿದ್ದೀವಿ, ಇದನ್ನೆಲ್ಲ ಹೇಳಿದ್ದೀವಿ. ಅದನ್ನೇ ಎಲ್ಲಿ ಹೇಳಿದ್ವಿ ನಾವು? ಹಿಂದೆ ಹೇಳಿದ್ವಿ. ಎಲ್ಲಿ ಹೇಳಿದ್ವಿ? ಇಲ್ಲೇ ಸ್ವಾಮಿ, ಅಲಾತ ಶಾಂತಿ ಪ್ರಕರಣದಲ್ಲೇ ಮೊಟ್ಟ ಮೊದಲಿಗೆ ಹೇಳಿಬಿಟ್ಟಿದ್ದೇವೆ ನಾವು. ಹೌದೇ? ಎರಡನೇ ಮಂತ್ರ ನೋಡಿ, ಎರಡನೇ ಕಾರಿಕೆ ನೋಡಿ. ಅಸ್ಪರ್ಶಯೋಗೋ ವೈನಾಮ ಸರ್ವಸತ್ವ ಸುಖೋಹಿತ ಮತ್ತೆ ಅವಿವಾದೋ ವಿರುದ್ಧಶ್ಚ ಅವಿವಾದ ಅವಿರುದ್ಧಶ್ಚ ದೇಶಿತಸ್ಥಂ ನ ಮಾಮ್ಯಹಂ. ಅಲ್ಲಿ ಹೇಳಿದ್ದೇವೆ ಅವಿವಾದೋ ವಿರುದ್ಧಶ್ಚ ಇತಿ ತದುಪಸಂಹೃತಂ. ಏನು ಹೇಳಿದ್ದೇವೋ ನಾವು ಅಲ್ಲಿ ಹೇಳಿದ್ದೇವಲ್ಲ, ಅದನ್ನು ನಾವು ಉಪಸಂಹಾರ ಮಾಡಿದ್ದೇವೆ ಇಲ್ಲಿವರೆಗೆ. ಮತ್ತು ಅಥ ಇದಾನೀಂ ಈಗೇನು ಮಾಡ್ತಾ ಇದ್ದೇವೆ ಅಂದರೆ ಸ್ವಪ್ರಕ್ರಿಯಾ ಪ್ರದರ್ಶನಾರ್ಥ ಆರಂಭ. ಈಗ ನಮ್ಮ ಪ್ರಕ್ರಿಯೆ, ನಾವು ಈ ಸಿದ್ಧಾಂತಕ್ಕೆ ಯಾವ ಉಪಾಯವನ್ನು ಬಳಸಿದ್ದೇವೆಯೋ ಅದನ್ನು ಈಗ ಈ ತೋರಿಸ್ಕೊಡ್ಬೇಕು ಅಂತ ಹೇಳಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಸ್ವಪ್ರಕ್ರಿಯಾಚ ಇಲ್ಲಿ ಹೇಳಿಬಿಟ್ಟಿದ್ದಾರೆ ಸ್ವಾಮಿಪಾದ. ಸ್ವಪ್ರಕ್ರಿಯಾಚ ಜಾಗರಿತಾದಿ ಅವಸ್ಥಾ ವಿಮರ್ಶನ ರೂಪ. ನಮ್ಮ ಪ್ರಕ್ರಿಯೆ ಅಂದ್ರೇನು? ಹಿಂದೆ ಹೇಳಿದ್ದೆ ನಾವು ವೈತಥ್ಯ ಪ್ರಕರಣದಲ್ಲಿ, ಹೌದಾನೆ? ಅದೇ ಇದು. ಯಾವುದು? ಅವಸ್ಥಾತ್ರಯ ಪ್ರಕ್ರಿಯೆ, ಜಾಗೃತೆ ಮೊದಲಾದ ಅವಸ್ಥಾ ಪ್ರಕ್ರಿಯೆ, ಅದರ ಒಂದು ವಿಮರ್ಶದ ರೂಪವಾಗಿರ್ತಕ್ಕಂಥದ್ದು ಇದು. ಹಿಂದೆ ವಿಮರ್ಶನೆ ಮಾಡಿದ್ದೆವು, ಈಗ ಸಂಕ್ಷೇಪವಾಗಿ ವಿಮರ್ಶನೆ ಮಾಡಿ ಈ ಒಂದು ಗ್ರಂಥವನ್ನು ಮುಕ್ತಾಯ ಮಾಡುತ್ತೇವೆ ಅಂತ ಇದು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ತದಾರಂಭ ಪ್ರಯೋಜನಂಚ ಅತ್ರ ಯುಕ್ತಿ ಸಿದ್ಧಂ ಯದೇ ಅಜಾದ್ವಯಂ ತತ್ವಂ. ಈ ಯಾಕೆ ಆರಂಭ ಮಾಡ್ತಾ ಇದ್ದೇವೆ, ಅದರ ಪ್ರಯೋಜನ ಏನು ಅಂತಂದರೆ, ಈ ಯುಕ್ತಿ ಸಿದ್ಧವಾದ ಯಾವ ಒಂದು ಅಜಾದ್ವಯ ತತ್ವ ಇದೆಯೋ ಅದು ತದ್ವೇದಾಂತ ಪ್ರಮಾಣಗಮ್ಯಂ. ಅದು ಉಪನಿಷತ್ ಪ್ರಮಾಣಗಮ್ಯ, ಉಪನಿಷತ್ತು ಅದಕ್ಕೆ ಪ್ರಮಾಣ ಇಂತಹದ್ದದು. ಮತ್ತು ಸಾರ್ವತ್ರಿಕ ಅನುಭವಾರೂಢಂ, ಇದು ಪ್ರತಿಯೊಬ್ಬರ ಅನುಭವದಲ್ಲೂ ಇರತಕ್ಕಂಥದ್ದು ತತ್ವ ಇದು. ಮತ್ತು ಏನಲ್ಲ, ನ ತಾರ್ಕಿಕ ಕಲ್ಪಿತ ಪ್ರಧಾನ ಪರಮಾಣ್ವಾದಿವತ್ ಪುರುಷ ಮತಿ ಅಭ್ಯೂಹ ಮಾತ್ರ ಸಿದ್ಧಂ ಇತಿ ಪ್ರದರ್ಶನಂ. ಏನು, ಯಾರೋ ತಾರ್ಕಿಕರಿದ್ದಾರಲ್ಲ, ಯಾರಿರ್ಬೋದು, ಸಾಂಖ್ಯರಿರ್ಬೋದು, ವೈಶೇಷಿಕರು, ಬೌದ್ಧರು, ಎಲ್ಲ ತಾರ್ಕಿಕರೇ, ಹೋಗ್ತಾನೆ. ಅವರೆಲ್ಲರೂ
ಏನೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದಾರಲ್ಲ, ಪ್ರಧಾನ ಅಂತ ಒಬ್ಬ, ಅಣು ಅಂತ ಒಬ್ಬ, ಅಭಾವ ಅಂತ ಒಬ್ಬ, ಇದೇನು ಹೀಗೆ ಕಲ್ಪನೆ ಮಾಡ್ಕೊಂಡಿದ್ದಾರಲ್ಲ, ಅವೆಲ್ಲವನ್ನು ಕೂಡ ಏನಾಗಿದೆ ಅದು ಅವರವರ ಪುರುಷಮತಿ ಪ್ರಭವ, ಅವರ ಬುದ್ಧಿಗನುಸಾರವಾಗಿ ಮಾಡಿಕೊಂಡಿರತಕ್ಕಂಥ ಕಲ್ಪನೆ ಅದು ಅಷ್ಟೇ. ಅವರ ಅಭ್ಯೂಹ, ಅವರೇ ರಚಿಸಿಕೊಂಡಿರತಕ್ಕಂಥ ಒಂದು ವ್ಯೂಹ ಅದು, ಅವರ ಒಂದು ಕಲ್ಪನೆ ಅಷ್ಟೇ ಅಂತ ಏನು ತೋರಿಸಿಕೊಟ್ಟು, ಮತ್ತು ಯುಕ್ತಿ ಪ್ರಧಾನಸ್ಯಾಪಿ ಅಸ್ಯ ಪ್ರಕರಣಸ್ಯ ಆಗಮ ಪ್ರಕರಣೇನ ಶ್ರುತ್ಯುಪದೇಶ ವಿವರಣ ಪ್ರಧಾನೇನ ಏಕವಾಕ್ಯತಾ ಪ್ರದರ್ಶನಂ. ಮತ್ತು ಆಗಮ ಪ್ರಕರಣದಲ್ಲಿ ನಾವು ಏನನ್ನು ಹೇಳಿದ್ದೆವೋ, ಆಗಮ ಪ್ರಕರಣ ಯಾವುದು? ಮೊಟ್ಟ ಮೊದಲನೆಯ ಪ್ರಕರಣ. ಅಲ್ಲಿ ಏನನ್ನು ಹೇಳಿದ್ದೆವೋ ಅದನ್ನೇ ಏನು ಯುಕ್ತಿ ಪ್ರಧಾನವಾಗಿ ಹೇಳಿದ್ದ ಆಗಮ ಪ್ರಕರಣ ಇತ್ತಲ್ಲ, ಅದನ್ನೇ ಇಲ್ಲಿಯೂ ಕೂಡ ಯುಕ್ತಿ ಪ್ರಧಾನವಾಗಿ ಹೇಳ್ತಾ ಇದ್ದೇವೆ. ಅಲ್ಲಿ ಆಗಮ ಪ್ರಧಾನವಾಗಿ ಹೇಳಿದ್ದೆವು, ಇಲ್ಲಿ ಯುಕ್ತಿ ಪ್ರಧಾನವಾಗಿ ಹೇಳ್ತಾ ಇದ್ದೇವೆ. ಇದನ್ನು ಈ ಒಂದು ಶ್ರುತಿ ಉಪದೇಶ ಮಾಡಿದೆಯಲ್ಲ, ಅದನ್ನು ವಿವರಣ ಪ್ರಧಾನೇನ, ಅದನ್ನು ನಾವು ಪ್ರಧಾನವಾಗಿ ವಿವರಣೆ ಮಾಡುವುದರ ಮೂಲಕ ಏನು ಮಾಡ್ತಾ ಇದ್ದೇವೆ ನಾವು ನೋಡಿ. ಶುರು ಮಾಡಿದ್ದು ಆಗಮ ಪ್ರಕರಣದಲ್ಲಿ ಉಪಸಂಹಾರ ಮಾಡ್ತಾ ಇರ್ತಕ್ಕಂಥದ್ದು ಅದ್ಯಾವುದು ಅಲಾತ ಶಾಂತಿ ಅಂತೆ ಕಣ್ರಿ, ಕೊಳ್ಳಿ ಅಂತೆ ಕಿಡಿಯಂತೆ, ಒಂದಕ್ಕೊಂದಕ್ಕೇನು ಸಂಬಂಧ ರೀ? ಆಗಮಕ್ಕೂ ಕೊಳ್ಳಿಗೂ ಕಿಡಿಗೂ ಏನ್ರಿ ಸಂಬಂಧ? ಅಲ್ಲ, ಏನನ್ನು ಉಪಸಂಹಾರ ಮಾಡಿದ್ದೇವೋ ಅದನ್ನೇ, ಯಾವುದರಿಂದ ಉಪಕ್ರಮಿಸಿದ್ದೇವೋ ಅದರಿಂದಲೇ ನಾವು ಉಪಸಂಹಾರ ಮಾಡುತ್ತಿದ್ದೇವೆ, ಅದನ್ನೇ ಉಪಸಂಹಾರ ಮಾಡ್ತಾ ಇದ್ದೇವೆ. ಅದನ್ನೇನು ಏಕವಾಕ್ಯತೆಯನ್ನು ತೋರಿಸ್ಕೊಡ್ತಾ ಇದೆ. ಏಕವಾಕ್ಯತಾ ಪ್ರದರ್ಶನಂ, ಏಕವಾಕ್ಯತೆಯನ್ನು ನಾವು ತೋರಿಸಿಕೊಡುತ್ತಿದ್ದೇವೆ ಅಂಥೇಳಿ ಸರ್ವಶಾಸ್ತ್ರಾರ್ಥ ಉಪಸಂಹಾರಾರ್ಥಂ ಇತಿ ಅವಪಾದೆ. ಯಾಕೆ ಇಲ್ಲಿಗೆ ಎಲ್ಲ ಈ ಒಂದು ಶಾಸ್ತ್ರ ಏನಿದೆ, ಮಾಂಡೂಕ್ಯ, ಉಪನಿಷತ್ತು, ಕಾರಿಕೆ ಅಂತ ಏನಿದೆ, ಅದು ಇಲ್ಲಿಗೆ ಈ ಉಪಸಂಹಾರವಾಯಿತು. ಅಲ್ಲಿ ಮುಕ್ತಾಯವಾಯಿತು, ಸಂಪನ್ನವಾಯಿತು, ಆಗುತ್ತೆ ಇನ್ನು ಮುಂದೆ. ಅದಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೀವಿ ಕೆಲಸ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಇದು ಆ ಒಂದು ಈ ಪೀಠಿಕಾ ಭಾಗಕ್ಕೆ ವಿವೃತ್ತಿಯಾಯಿತು. ಈಗ ಈ ಒಂದು ಕಾರಿಕೆಗೆ ಅದರ ನಮ್ಮ ಯಥಾಪೂರ್ವ ಆ ಪದವಿಭಾಗ ಅವನ್ನ ನೋಡಬೇಡ. ಆ ಕಾರಿಕೆ ಇನ್ನೊಂದು ಸರಿ ಹೇಳ್ಕೊಳ್ಳೋಣ. ಓಂ ಸವಸ್ತು ಸೋಪಲಂಭಂಚ ದ್ವಯಂ ಲೌಕಿಕಮಿಷ್ಯತೆ, ಅವಸ್ತು ಸೋಪಲಂಭಂಚ ಶುದ್ಧಂ ಲೌಕಿಕಮಿಷ್ಯತೆ. ಸವಸ್ತು ಸೋಪಲಂಭಂ ಚ ದ್ವಯಂ ಲೌಕಿಕಂ ಇಷ್ಯತೆ. ಅವಸ್ತು ಸೋಪಲಂಭಂ ಚ ಶುದ್ಧಂ ಲೌಕಿಕಂ ಇಷ್ಯತೆ. ಇದು ವಿಭಾಗ ಕ್ರಮ. ಅನ್ವಯ ಕ್ರಮ ಏನಾಗುತ್ತೆ? ಸವಸ್ತು ಅಂತಂದ್ರೆ ಏನು? ಸವಸ್ತು ಸಾ ಅಂತ ಇದೆ, ಸಾಂತ ಅಂತಕ್ಕಂಥ ಇದಕ್ಕೆ ಸವಸ್ತು ನಮಗೆ ಈ ಲೌಕಿಕವಾಗಿ ನಮ್ಮ ವ್ಯವಹಾರದಲ್ಲಿ ಯಾವುದ್ಯಾವುದು ನಮಗೆ ಗೋಚರವಾಗ್ತಾ ಇದೆಯೋ ಅವೆಲ್ಲ. ಈಗ ನೋಡಿ, ನನ್ನ ಕಣ್ಣು ಮುಂದೆ ಈ ಒಂದು ಪುಸ್ತಕ ಇದೆ, ವಿವೃತಿ ಪುಸ್ತಕ ಇದೆ. ಅದೇನಾಗಿದೆ? ಅದು ಸತ್ಯ, ಅದು ಹೌದು ತಾನೆ? ಎಂಥ ಸತ್ಯ ಅದು? ವ್ಯಾವಹಾರಿಕ ಸತ್ಯ, ಹೌದಾ? ಹಾಗೆ ಈ ಸವಸ್ತು ಅಂತಂದರೆ ಇಲ್ಲಿ ಏನು? ವ್ಯವಹಾರದಲ್ಲಿ, ಅಂದರೆ ಜಾಗೃತಿನ ವ್ಯವಹಾರದಲ್ಲಿ ನಮಗೆ ತೋರ್ತಾ ಇರತಕ್ಕಂಥದ್ದು. ಅಂದರೆ ಏನರ್ಥ ಇದು? ಅಂದರೆ ಇಲ್ಲಿ ತೋರ್ತಾ ಇರತಕ್ಕಂಥ ವಸ್ತು ಇದೆಯಲ್ಲ, ಯಾವುದು ಪುಸ್ತಕ ಅಂತಕ್ಕಂಥದ್ದು, ಅದೂ ಸತ್ಯವಾಗಿ ತೋರ್ತಾ ಇದೆ. ಮತ್ತು ಈ ಪುಸ್ತಕದ ಜ್ಞಾನವೂ ಕೂಡ ನಮಗೆ ಸತ್ಯವಾಗಿ ತೋರ್ತಾ ಇದೆ. ಎರಡೂ ಇದೆ ಇಲ್ಲಿ. ಪುಸ್ತಕ ಅಂತಕ್ಕಂಥ ವಸ್ತುನೂ ಇದೆ, ಮತ್ತು ಅದರ ಅರಿವೂ ಇದೆ. ಎರಡೂ ಕೂಡ ಸತ್ಯ ಇಲ್ಲಿ, ಎರಡೂ ಕೂಡ ಇದೆ, ವಸ್ತುತಃ ಇದೆ ಇಲ್ಲಿ. ತವಸ್ತು ಅಂದ್ರೆ ಏನು? ವ್ಯಾವಹಾರಿಕ ಸತ್ಯಂ ವಸ್ತು ಇತ್ಯರ್ಥ. ಮತ್ತು ಸೋಪಲಂಭಂ ಅಂದರೆ ಅರಿವಿನಿಂದ ಕೂಡಿದ್ದಾಗಿದೆ, ನನಗೆ ಅರಿವಾಗ್ತಾ ಇದೆ. ಇತಿ ದ್ವಯಂ ಲೌಕಿಕಂ ಇಷ್ಯತೆ. ಇವು ಲೋಕದ ವ್ಯವಹಾರ, ಇದು ನಮಗೆ ದಿನನಿತ್ಯ ನಮ್ಮ ಅನುಭವಕ್ಕೆ ಬರ್ತಾ ಇರತಕ್ಕಂಥದ್ದು. ಯಾವುದಿದು? ಸವಸ್ತು, ವಸ್ತು ಕೂಡ ಇದೆ ಇಲ್ಲಿ, ಮತ್ತು ಅದರ ಅರಿವು ಕೂಡ ಆಗ್ತದೆ. ಎರಡೂ ಇದೆ ಇಲ್ಲಿ. ಇದ್ಯಾವುದಿದು? ಈ ಅವಸ್ಥೆ, ಎರಡೂ ಇರತಕ್ಕಂಥ ಅವಸ್ಥೆ ಯಾವುದು? ಜಾಗೃತ ಅವಸ್ಥೆ, ಹೌದು ತಾನೆ? ಮತ್ತು ಇನ್ನೊಂದು, ಇದು ಒಂದು ಜಾಗೃತ ಅವಸ್ಥೆ ಆಯಿತು.
ಅವಸ್ತು ಚ ಸೋಪಲಂಭಂ ಇತಿ ಶುದ್ಧಂ ಲೌಕಿಕಂ ವಿಷಯತೆ. ಇನ್ನು ಅವಸ್ತು, ವಸ್ತು ಇಲ್ಲ, ನಿಜವಾಗಿ ಸತ್ಯವಾಗಿ ವಸ್ತು ಅಂತಕ್ಕಂಥದ್ದು ಇಲ್ಲ. ಆದರೂ ಕೂಡ ಸೋಪಲಂಭಂ, ಅದು ಅರಿವಿನಿಂದ ಕೂಡಿದೆ, ಅರಿವು ನಮಗಾಗ್ತಾ ಇದೆ. ಇದು ಯಾವ ಅವಸ್ಥೆ? ಇದು ಸ್ವಪ್ನಾವಸ್ಥೆ. ಸವಸ್ತು ಸೋಪಲಂಭ ಜಾಗೃತ ಅವಸ್ಥೆ, ಅವಸ್ತು ಸೋಪಲಂಭ ಅಂತಕ್ಕಂಥದ್ದು ಸ್ವಪ್ನಾವಸ್ಥೆ. ಇದನ್ನ ಶುದ್ಧಂ ಲೌಕಿಕಂ ಈಷ್ಯತೆ. ಶುದ್ಧಂ ಲೌಕಿಕ ಅದೇನು ಇದು ಅಷ್ಟೇ ಲೌಕಿಕ, ಆದರೆ ಎಚ್ಚರಕ್ಕಿಂತ ಇದೇನು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಅವಸ್ಥೆ ಲೌಕಿಕ. ಶುದ್ಧವಾದ ಸೂಕ್ಷ್ಮವಾಗಿರ್ತಕ್ಕಂಥ ಲೌಕಿಕ ಅವಸ್ಥೆ ಇದು ಅಂತ. ಹೀಗೆ ಈ ಒಂದು ಕಾರಿಕೆಯಲ್ಲಿ ಎರಡು ಅವಸ್ಥೆ ಮಾತ್ರ ಹೇಳಿದ್ದಾರೆ. ಮುಂದಿನ ಕಾರಿಕೆಯಲ್ಲಿ ಆ ಒಂದು ಮೂರನೇ ಅವಸ್ಥೆಯನ್ನು ಹೇಳಿದ್ದಾರೆ. ಹಾಗಾಗಿ ಎರಡನ್ನೂ ಒಟ್ಟಿಗೆ ಹಾಕಿದ್ದಾರೆ. ಇಲ್ಲಿ ನಾವು ಅದನ್ನು ಬೇರೆ ನೋಡ್ಕೊಂಡು ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಯಾಕೆ ನಮಗೆ ಗೊತ್ತಿದೆಯಲ್ಲ. ಆದ್ದರಿಂದ ಇದು ಈ ಒಂದು ಕಾರಿಕೆಗೆ ಅರ್ಥ ಆಯಿತು. ಈಗ ಭಾಷ್ಯ ಭಾಗ ನೋಡೋಣ. 346ನೇ ಭಾಷ್ಯ ಭಾಗ. ಸವಸ್ತು ಸಂವೃತ್ತಿ ಸತಾ ವಸ್ತುನ ಸಹ ವರ್ತತೆ ಇದು ಸವಸ್ತು. ಸಂವೃತ್ತಿ ಸತಾ, ಸಂವೃತ್ತಿ ಅಂದ್ರೇನು? ಸಂವೃತ್ತಿ ಅಂದರೆ ಅವಿದ್ಯೆಯಿಂದ ಕೂಡಿರ್ತಕ್ಕಂಥವು ನಮ್ಮ ವ್ಯವಹಾರ. ನಮ್ಮ ವ್ಯವಹಾರವೆಲ್ಲ ಅವಿದ್ಯಕ ತಾನೇ. ಆದ್ದರಿಂದ ಈ ಒಂದು ವ್ಯವಹಾರದಿಂದ ಯಾವುದು ಕೂಡಿರ್ತಕ್ಕಂಥ ವಸ್ತು ನಿಜವಾಗಿ ಇದೆಯಲ್ಲ, ಅದರ ಜೊತೆ ಇರತಕ್ಕಂಥದ್ದು ಯಾವುದದು? ಸವಸ್ತು. ಅಂದರೆ ವ್ಯವಹಾರದ ಜೊತೆ ಸತ್ಯವಾಗಿ ಇರತಕ್ಕಂಥದ್ದು ವಸ್ತು, ಅದಕ್ಕೆ ಸವಸ್ತು. ಇದು ಸವಸ್ತು. ತಥಾಚ ಉಪಲಬ್ಧಿ ಮತ್ತು ಅದೇ ರೀತಿ ಅದರ ಉಪಲಬ್ಧಿ ಅರಿವು, ನಮಗೆ ಅದರ ಆ ಒಂದು ಅರಿವು ಅನುಭವ ಆಗ್ತಾ ಇದೆ. ಪುಸ್ತಕ ಇದೆ ಅಂತ ಅನುಭವ ಆಗ್ತಾ ಇದೆ, ಅರಿವು. ಇದು ಅರಿವಿನಿಂದ ಕೂಡಿರ್ತಕ್ಕ ತೇನ ಸಹ ವರ್ತತೆ ಇದು ಸೋಪಲಂಭಂ. ಅಂದರೆ ಉಪಲಂಭ ಸಹಿತವಾಗಿ, ಅಂದರೆ ಅರಿವಿನಿಂದ ಕೂಡಿಕೊಂಡಿದೆ. ಜಾಗೃತಲ್ಲಿ ಪುಸ್ತಕನೂ ಇದೆ ಮತ್ತು ಅದರ ಅರಿವು ಇದೆ, ಎರಡೂ ಕೂಡ ಇದೆ. ಸವಸ್ತು ಎರಡರಿಂದ ಕೂಡಿಕೊಂಡಿದೆ ಅದು. ಇದು ಶಾಸ್ತ್ರಾದಿ ಸರ್ವ ವ್ಯವಹಾರಾಸ್ಪದಂ ಗ್ರಾಹ್ಯ ಗ್ರಹಣ ಲಕ್ಷಣಂ ದ್ವಯಂ ಲೌಕಿಕಂ ಲೋಕಾತ್ ಅನಪೇತಂ ಲೌಕಿಕಂ. ಇದೇನಿದು? ಶಾಸ್ತ್ರಾದಿ ಸರ್ವ ವ್ಯವಹಾರ ಆಸ್ಪದಂ, ಶಾಸ್ತ್ರವೇ ಮುಂತಾದ ಎಲ್ಲಕ್ಕೂ ಆಸ್ಪದವಾಗಿರತಕ್ಕಂತಹ ಎಂಥದಿದು ಈ ಅವಸ್ಥೆ ಇದೆಯಲ್ಲ, ಜಾಗೃತ ಅವಸ್ಥೆ, ಸವಸ್ತು ಸೋಪಲಂಭ ಇದೆಯಲ್ಲ, ಅದು ಏನಾಗಿದೆ? ಎಲ್ಲದಕ್ಕೂ ಆಸ್ಪದವಾಗಿದೆ. ಹೌದು ತಾನೆ? ಇದೇ ಆಸ್ಪದ, ಎಲ್ಲದಕ್ಕೂ ಆಸ್ಪದ. ಯಾವುದಕ್ಕೆ ಆಸ್ಪದ ಅಂದರೆ ಶಾಸ್ತ್ರದಿಂದ ಹಿಡಿದು, ಶಾಸ್ತ್ರನೇ ಅತ್ಯಂತ ಮೇಲ್ಮಟ್ಟ ತಾನೆ, ಅಲ್ಲಿಂದ ಹಿಡಿದು ಯಾವುದೋ ಒಂದು ಸಣ್ಣ ಒಂದು ಹುಲ್ಕಡ್ಡಿಯವರೆಗೆ ಅದರ ಅನುಭವವೂ ಆಗುತ್ತೆ, ಮತ್ತು ಶಾಸ್ತ್ರದ ಅನುಭವವೂ ನಮಗಾಗುತ್ತೆ. ಅದೂ ಇದೆ, ಇದೂ ಇದೆ. ಏನು ಇದು? ಇವೆಲ್ಲವನ್ನು ಒಟ್ಟುಗೂಡಿ ಏನು ಹಿಂದೆ ಎಲ್ಲ ಹೇಳಿರ್ತೀವೆಲ್ಲ, ಗ್ರಾಹ್ಯ ಗ್ರಹಣ ಲಕ್ಷಣಂ. ಗ್ರಾಹ್ಯ ಒಂದು ಗ್ರಹಣ ಅಂತಕ್ಕಂಥ ಯಾವುದೊಂದು ಗ್ರಾಹ್ಯವಾದ ವಸ್ತು ಇದೆ, ಅದ್ಯಾವುದದು? ಅದು ಸವಸ್ತು. ಮತ್ತು ಗ್ರಹಣ ಅಂತ ಇದೆ, ಅರಿವು ಅಂತ ಇದೆ, ಅದು ಸೋಪಲಂಭ. ಹೀಗೆ ಗ್ರಾಹ್ಯ ಗ್ರಹಣ ಲಕ್ಷಣಂ ಸವಸ್ತು ಸೋಪಲಂಭಂ ಅನ್ನೋದಕ್ಕೆ ಅರ್ಥ ಇದೆ. ಇದು ದ್ವಯಂ, ಇವೆರಡೂ ಕೂಡ ಲೌಕಿಕಂ ಲೋಕಾತು ಅನಪಿ. ಇವೆ ನಮ್ಮ ಲೋಕದಲ್ಲಿ ನಮ್ಗೆ ಕಂಡಿರ್ತಕ್ಕಂಥ ವ್ಯವಹಾರ ಇದು. ಲೋಕ ವ್ಯವಹಾರ ಬಿಟ್ಟು ಇದಿಲ್ಲ, ಎಲ್ಲರಲ್ಲೂ ಇರತಕ್ಕಂಥದ್ದು ಲೋಕ. ಇದೇನು? ಇದು ಯಾವುದಿದು ಅಂದರೆ ಜಾಗರಿತಂ ಇತ್ಯೇತತ್. ಇದು ಜಾಗೃತ ಅವಸ್ಥೆ ಎಂಬುದಾಗಿ ಇದು ಹೇಳಲ್ಪಟ್ಟಿದೆ. ಏವಂ ಲಕ್ಷಣಂ ಜಾಗರಿತಂ ಇಷ್ಯತೆ ವೇದಾಂತೇಶು. ಇಂತಹ ಲಕ್ಷಣದಿಂದ ಕೂಡಿಕೊಂಡಿರತಕ್ಕಂಥ ಅವಸ್ಥೆಯನ್ನು ವೇದಾಂತಗಳಲ್ಲಿ ಜಾಗೃತ ಅಂತ ಕರೀತಾರೆ. ಇದು ಜಾಗೃತ ಅಂದರೆ ಯದ್ಯಪಿ ಈ ವ್ಯವಹಾರದಲ್ಲೂ ಇದು ಜಾಗ್ರತೆ ಕರೆಯೋದು, ಶಾಸ್ತ್ರದಲ್ಲಿ ಕರೆದ ವ್ಯವಹಾರದಲ್ಲಿ ಬೇರೆ ಕರೆಯೋದಿಲ್ಲ. ಆದರೂ ಯಾತಕ್ಕೆ ಹೇಳಿದ್ರು ಅಂತಂದರೆ, ಶಾಸ್ತ್ರದಲ್ಲಿ ಇದನ್ನು ಹೇಳಿ ಮತ್ತೆ ಇದರ ಸ್ವರೂಪವನ್ನು ಹೇಳ್ತಾರೆ. ಲೌಕಿಕದಲ್ಲಿ ಏನಾಗುತ್ತೆ, ನಮಗೆ ಇದು ಸ್ವರೂಪ ಬೇಕಿಲ್ಲ, ನಮಗೆ ಇಲ್ಲೇದು ಅರಿವಾಗ್ತಾ ಇದೆ ಅಷ್ಟೇ, ಮುಗಿದೋಯ್ತು. ಅದು ನಮ್ಮ ವ್ಯತ್ಯಾಸ ಇಲ್ಲಿ ಅಷ್ಟೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ. ವೇದಾಂತಗಳಲ್ಲಿ ಇದು ಹೇಳಿ ಇದರ ಸ್ವರೂಪವನ್ನು ಹೇಳ್ತಾರೆ. ಏನು ಇದರ ಅವಸ್ಥೆ, ಏನು ನಿಜವಾ ಇಲ್ಲ ಇಲ್ವಾ ಅಂತಕ್ಕಂಥ ವಿಚಾರ ಮಾಡ್ತಿದ್ದಾರೆ. ನಾವೀಗ ಅದೆಲ್ಲ ವಿಚಾರ ಮಾಡೋದಿಲ್ಲ. ಈ ಲೌಕಿಕದಲ್ಲಿ ನೋಡುವಾಗ ವಿಚಾರ ಮಾಡೋದಿಲ್ಲ ನಾವು. ಅದು ವ್ಯತ್ಯಾಸ ಅಷ್ಟೆ. ಮತ್ತು ಇದು ಒಂದು ಅವಸ್ಥೆ ಆಯಿತು. ಇನ್ನೊಂದು ಅವಸ್ಥೆ ಅವಸ್ತು ಸಂವೃತೆ ರಪಿ ಅಭಾವಾತ್.
ಸಮೃದ್ಧಿ ಈ ಲೋಕದಲ್ಲಿ ತೋರ್ತಾ ಇದೆಯಲ್ಲ, ಅವಿದ್ಯಕ ವ್ಯವಹಾರ ಏನಿದೆಯಲ್ಲ, ಸ ಅದು ಇರೋದಿಲ್ಲ. ಅಂದರೆ ಪುಸ್ತಕ ನಮಗೆ ತೋರ್ತಾ ಇದೆ, ಜಾಗೃತದಲ್ಲಿ ಪುಸ್ತಕ ಅಂತಕ್ಕಂಥ ಸಮೃದ್ಧ ವ್ಯವಹಾರ ಇದೆ. ಸ್ವಪ್ನದಲ್ಲಿ, ಸ್ವಪ್ನ ಅಂತೀರಿ ಮುಂದೆ ಹೇಳ್ತಾರೆ ಸ್ವಪ್ನ ಅಂತ, ಆ ಇನ್ನೊಂದು ಅವಸ್ಥೆ ಅದೂ ಕೂಡ ಇರೋದಿಲ್ಲ. ಏನು, ಈ ಒಂದು ವಸ್ತು ಅಂತಕ್ಕಂಥದ್ದು ಅದು ಅವನು ಸತ್ಯವಾಗಿ ಇರುವುದಿಲ್ಲ ಅಲ್ಲಿ. ಮತ್ತೆ ಏನಿರುತ್ತೆ ಹಾಗಾದ್ರೆ? ಸೋಪಲಂಭಂ, ಅರಿವು ಮಾತ್ರ ಇರುತ್ತೆ. ಅದು ಅರಿವು ನಮಗೆ ಆಗ್ತಾ ಇರುತ್ತೆ. ಎಲ್ಲದರ ಅರಿವು ಕೂಡ, ಯಾವುದೋ ಒಂದು ಕೆಟ್ಟ ವಸ್ತು ಬಂತು ದುಃಖ ಆಗುತ್ತೆ, ಒಳ್ಳೆಯ ವಸ್ತು ಬಂತು ಸುಖ ಆಗುತ್ತೆ, ಆದರೆ ಆ ವಸ್ತು ಸತ್ಯವಾಗಿ ಇರೋದಿಲ್ಲ ಅಲ್ಲಿ, ಅರಿವು ಮಾತ್ರ ಇರುತ್ತೆ. ಮತ್ತು ವಸ್ತುವತ್ ಉಪಲಂಭನಂ ಉಪಲಂಭ, ಆದ್ರೆ ನಮಗೆ ಅರಿವಾಗ್ತಾ ಇದೆ. ಏನಾಗ್ತಾ ಇದೆ? ವಸ್ತುವತ್, ವಸ್ತುವಿನಂತೆ. ಅಂದರೆ ವಸ್ತುವಿನಂತೆ ಏನು, ನಿಜವಾಗಿ ವಸ್ತು ಇರೋದಿಲ್ಲ. ಸ್ವಪ್ನದಲ್ಲಿ ನಿಜವಾಗಿ ಪುಸ್ತಕ ಇಲ್ಲ, ಆದರೂ ಪುಸ್ತಕವು ಇರುವಂತೆ ಅರಿವು ಮಾತ್ರ ಒಂದೇ. ಜಾಗೃತನ ಏನು ಅರಿವಾಗ್ತಾ ಇದೆ, ಪುಸ್ತಕ ಇದೆಯಲ್ಲ ಇದು, ಅದು ಅರಿವಾಗ್ತಾ, ಅದೇ ಅರಿವು ಸ್ವಪ್ನದಲ್ಲೂ ಆಗೋದು. ಅರಿವಿನಲ್ಲಿ ವ್ಯತ್ಯಾಸ ಇಲ್ಲ, ಆದರೆ ವಸ್ತುವಿನಲ್ಲಿ ವ್ಯತ್ಯಾಸ. ಇಲ್ಲಿ ಸವಸ್ತು, ಸ್ವಪ್ನದಲ್ಲಿ ಅವಸ್ತು ಅಷ್ಟೆ. ಮತ್ತು ಅವಸ್ತುವತ್ತು ಉಪಲಂಭನಂ, ವಸ್ತುವತ್ತು ಉಪಲಂಭನಂ ಉಪಲಂಭ ಅಸತ್ಯತೆ ವಸ್ತುವಿದೆ. ಇದೇನು? ಈ ಒಂದು ಅದರ ಅರಿವಾಗ್ತಾ ಇದೆ. ಏನು ಅರಿವಾಗ್ತಾ ಇದೆ ಅಂದರೆ ವಸ್ತುವತ್ತು ಉಪಲಂಭ, ವಸ್ತು ಇರುವಂತೆಯೇ ಅನುಭವ ನಮಗೆ ಅರಿವಾಗ್ತಾ ಇದೆ. ಮತ್ತು ನಿಜವಾಗಿ ಇರೋದೇನಿದೆ? ಅಸತ್ಯಪಿ ವಸ್ತುನಿ, ವಸ್ತು ನಿಜವಾಗಿ ಇಲ್ಲ, ಆದರೂ ಕೂಡ ಇರುವಂತೆ ನಮಗೆ ಜಾಗೃತದಲ್ಲಿ ಹೇಗೆ ವಸ್ತು ಇತ್ತು, ಜಾಗೃತದಲ್ಲಿ ಎಷ್ಟರ ಮಟ್ಟಿಗೆ ವಸ್ತು ಇತ್ತು ಅಂತ ನಮಗೆ ಅರಿವಾಗ್ತಾ ಇದೆ, ಅಷ್ಟರ ಮಟ್ಟಿಗೆ ಅರಿವು ಅಲ್ಲೂ ಆಗ್ತಾ ಇದೆ, ಆದರೆ ವಸ್ತು ಮಾತ್ರ ಇರೋದಿಲ್ಲ. ಇಂತಹ ಅರಿವಿನಿಂದ ಕೂಡಿದೆಯಲ್ಲ, ಅದಕ್ಕೆ ಸೋಪಲಂಭ ಅಂತ ಹೆಸರು. ತೇನ ಸಹ ವರ್ತತೆ ಇತಿ ಸೋಪಲಂಭಂ ಚ ಶುದ್ಧಂ ಕೇವಲಂ ಪ್ರವಿವಿಕ್ತಂ ಜಾಗರಿತಾತ್. ಅಲ್ಲಿ ಶುದ್ಧಂ, ಅಲ್ಲಿ ಪ್ರವಿವಿಕ್ತ ಅಲ್ಲ, ಅಲ್ಲಿ ಸೂಕ್ಷ್ಮ ಆಗಿರ್ತಕ್ಕಂಥದ್ದು ಅಷ್ಟೇ. ಅದು ನಮಗೆ ಇಲ್ಲಿ ಅರಿವು ಸೂಕ್ಷ್ಮ ಅಲ್ಲ, ಅರಿವು ಅಷ್ಟೇ ಇದೆ. ಇಲ್ಲಿ ಕೇವಲಂ, ಕೇವಲ ಅಂದ್ರೇನು? ಪ್ರವಿವಿಕ್ತ ಅಂತಕ್ಕಂಥದ್ದು. ಇದು ಎಲ್ಲಿ ಬಂತು ನಮಗೆ? ಮೊಟ್ಟ ಮೊದಲನೆಯದಾಗಿ ಪ್ರವಿವಿಕ್ತ ಭುಕ್ತೆ, ಪ್ರವಿವಿಕ್ತ ಭುಕ್, ಅವನ ಇದು ದ್ವಿತೀಯ ಪಾದ ಅಂತ ಬರುತ್ತಲ್ಲ ಅದು. ಈ ಒಂದು ಇನ್ನು ಈ ಸ್ಥೂಲ ಭುಕ್ಕು, ಅವನು ಯಾರು? ವೈಶ್ವಾನರ. ಅವನು ಯಾರು? ಜಾಗೃತ ಅವಸ್ಥೆ, ಸ್ಥೂಲ ಭುಕ್ಕು. ಇವನು ಪ್ರವಿವಿಕ್ತ ಭುಕ್ಕು. ಪ್ರವಿವಿಕ್ತ ಭುಕ್ಕು ಅಂದರೆ ವಿಂಗಡಿಸಿ, ಯಾವುದರಿಂದ ವಿಂಗಡಿಸಿ? ಆ ಒಂದು ಸ್ಥೂಲ ಭುಕ್ಕಿದಾನಲ್ಲ, ಜಾಗೃತ ಅವಸ್ಥೆಯ ಒಂದು ವೈಶ್ವಾನರ ಅಂತ, ಅವನಿಂದ ವಿಂಗಡಿಸಿ. ಹೌದ್ ತಾನೆ? ಆದ್ದರಿಂದ ಈ ಅದನ್ನು ಸೋಪಲಂ ಶುದ್ಧಂ ಕೇವಲ ಪ್ರವಿವಿಕ್ತಂ ಜಾಗರಿತಾತು ಸ್ಥೂಲಾತು ಲೌಕಿಕಂ. ಜಾಗೃತ ತೋರ್ತಾ ಇರತಕ್ಕಂಥ ವಸ್ತು ಇದೆಯಲ್ಲ, ಸ್ಥೂಲವಾದ ವಸ್ತು, ಅದು ಲೌಕಿಕ. ಸರ್ವ ಪ್ರಾಣಿ ಸಾಧಾರಣತ್ವ. ಇದೇನು ಲೌಕಿಕ ಅಂತ ಯಾಕೆ ಹೇಳಿದ್ರು ಅಂದರೆ ಲೋಕದಲ್ಲಿ ಕಂಡಿರ್ತಕ್ಕಂಥದ್ದು, ಲೋಕದಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲರಿಗೂ ಇದರ ಅನುಭವ ಆಗುತ್ತೆ ಅಷ್ಟೆ. ಇಂಥವನು ಅಂಥವನು ಅಂತ ಇಲ್ಲ. ಅದಕ್ಕೋಸ್ಕರ ಇದು ಲೌಕಿಕ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾದ್ರು ಇದು ಮೊದಲು ಹೇಳಿದ್ನಲ್ಲ, ಇಲ್ಲಿ ಈ ಸೂಚಿತವಾಗಿರ್ತಕ್ಕಂಥದ್ದೇನು? ಈ ಜಾಗೃತ ಅವಸ್ಥೆ. ಯಾರವನು? ವೈಶ್ವಾನರ. ಮತ್ತೆ ಇವನು ಯಾರು? ಅವನು ಯಾರು? ಸ್ಥೂಲ ಭುಕ್. ಅವನು ಸ್ಥೂಲ ಭುಕ್ ಅಂದ್ರೆ ಏನು? ವಸ್ತುನೂ ಇರುತ್ತೆ, ಎಲ್ಲ ಸ್ಥೂಲವಾಗಿ ಎಲ್ಲ ಇದೆ, ಯಾವ ಸೂಕ್ಷ್ಮ ಸ್ಥಿತಿ ಇರೋದಿಲ್ಲ. ಎದುರು ಕಾಣ್ತಾ ಇದೆ ಪುಸ್ತಕ, ಅರಿವು ಕಾಣ್ತಾ ಇದೆ, ಸ್ಥೂಲ ಭುಕ್. ಇವನು ಯಾರು? ಅವಸ್ತು ಸೋಪಲಂಭ, ಅವನು ಸ್ವಪ್ನಾವಸ್ಥೆ. ಅಲ್ಲೇನೋದು? ಅವನು ಪ್ರವಿವಿಕ್ತ ಭುಕ್ಕು. ಅವನು ಯಾರು? ತೈಜಸ. ಅವನು ಯಾರು ಅಂದರೆ ವಿಂಗಡಿಸಿ ಹೇಳ್ತಕ್ಕಂಥ ಆ ಜಾಗೃತ ಅವಸ್ಥೆಯನ್ನು ವಿಂಗಡಿಸಿ, ಅಲ್ಲಿ ವಸ್ತು ಇದೆ, ಇಲ್ಲಿ ವಸ್ತು ಇಲ್ಲ, ಅರಿವು ಆಗ್ತಾ ಇದೆ, ಅಲ್ಲಿ ಏನು ಅರಿವಾಗ್ತದೆ ಅದೇ ಅರಿವಾಗ್ತದೆ, ಆದರೆ ವಸ್ತು ಇಲ್ಲ ಅಂತ ಹೇಳಿ ಈ ಒಂದು ಮೊದಲನೆಯ ಕಾರಿಕೆಯ ಅರ್ಥ ಇದು. ಇದೇ, ಇನ್ನೇನು ಇದರಲ್ಲಿ ವಿವರಣೆ ಏನಿಲ್ಲ, ಇದನ್ನೇ ಇದರಲ್ಲಿ ಹೇಳ್ತಾ ಇದ್ದಾರೆ. ನೋಡ್ಬೇಡ ಅಂತ ಓದ್ಬೇಡ. ಸವಸ್ತು ಸಮೃತಿ ಸತಾ ವಸ್ತುನ ಗ್ರಾಹ್ಯಣ ಸಹ ವರ್ತತೆ ಇತಿ. ಸವಸ್ತು ಅಂದ್ರೇನು? ವಸ್ತು ಸಹಿತವಾದದ್ದು ಅಂದ್ರೇನು? ನಮಗೆ ತೋರ್ತಾ ಸಮೃದ್ಧಿ ಸಹಿತ
ಅಂದರೆ ಈ ವ್ಯಾವಹಾರಿಕವಾಗಿ ಆವಿದ್ಯಕವಾಗಿ, ವ್ಯಾವಹಾರಿಕ ಆವಿದ್ಯಕ, ಆವಿದ್ಯಕ ತೋರ್ತಾ ಇರತಕ್ಕಂತಹ ಈ ವಸ್ತು ಇದೆಯಲ್ಲ, ಅದು ಗ್ರಾಹ್ಯ. ಅಂದ್ರೇನು? ಗ್ರಹಿಸಲು ಯೋಗ್ಯವಾಗಿರ್ತಕ್ಕಂಥದ್ದು. ಪುಸ್ತಕ ಗ್ರಹಿಸಲು ಯೋಗ್ಯವಾಗಿದೆ, ಅದರಿಂದ ಕೂಡಿರ್ತಕ್ಕಂಥದ್ದು ಸವಸ್ತು ಅಂತ. ತಥಾ ಸೋಪಲಂಭಂಚ ಉಪಲಂಭ ಉಪಲಬ್ಧಿ ಗ್ರಹಣಂ. ಸೋಪಲಂಭ ಅಂದರೆ ಉಪಲಬ್ಧಿ ಅಂದ್ರೇನು? ಉಪಲಬ್ಧಿ ಅರಿವು, ಅದನ್ನು ನಾವು ತಿಳ್ಕೊಳ್ತಕ್ಕಂಥ ಅರಿವು. ತೇನ ಸಹ ವರ್ತತೆ ಇತಿ ಸೋಪಲಂಭಂ, ಅದರಿಂದ ಕೂಡಿರ್ತಕ್ಕಂಥದ್ದು ಸೋಪಲಂಭ. ಇದು ಭಾಷೆ ಇರತಕ್ಕಂಥದ್ದು, ಸ್ವಲ್ಪ ಬೇರೆ ಹೋಗ್ತದೆ ಅಷ್ಟೇ. ಯದೇವಂ ರೂಪಂ ದ್ವಯಂ ಶಾಸ್ತ್ರಂ ಶಿಷ್ಯ ಶಾಸ್ತಾ ಇತಿ ಏವಮಾದಿ ಸರ್ವ ಅವಿದ್ಯಾ ವ್ಯವಹಾರಾಸ್ಪದಂ ದ್ವೈತಂ ಗ್ರಾಹ್ಯಗ್ರಾಹಕ ಲಕ್ಷಣಂ ತಲ್ಲೌಕಿಕಂ ಲೋಕಾತ್ ಅನಪೇತಂ. ಇವೆರಡರಿಂದಲೂ ಕೂಡಿರತಕ್ಕಂಥದ್ದು ಯಾವುದು? ಸೋಪಲಂಭ ಇದೆಯಲ್ಲ ಅದು. ಈ ಎರಡು ರೂಪದಿಂದ ಕೂಡಿರತಕ್ಕಂಥದ್ದು ಯಾವುದು? ಶಾಸ್ತ್ರ, ಶಿಷ್ಯ ಮತ್ತು ಶಾಸ್ತ ಅಂತ. ಪ್ರಮಾತೃ, ಪ್ರಮಾಣ, ಪ್ರಮೇಯ, ಈ ವ್ಯವಹಾರದಿಂದ ಕೂಡಿರತಕ್ಕಂಥದ್ದು ಏನಾಗಿದೆ? ಎಲ್ಲವೂ ಕೂಡ ಸರ್ವ ಅವಿದ್ಯಾ ವ್ಯವಹಾರ ಆಸ್ಪದ. ಅವಿದ್ಯಾ ವ್ಯವಹಾರಕ್ಕೆ ಆಸ್ಪದವಾಗಿರತಕ್ಕಂಥದ್ದು ಈ ತ್ರಿಪುಟಿ ಸಹಿತವಾದ ವ್ಯವಹಾರ. ಇದು ಹೇಗಿದೆ? ಇದು ಗ್ರಾಹ್ಯ ಗ್ರಾಹಕ ಲಕ್ಷಣ, ಗ್ರಾಹ್ಯ ಗ್ರಹಣ ಲಕ್ಷಣ ಎರಡು ಒಂದೇ. ಇದು ಲೌಕಿಕ, ಅಂದರೆ ಲೋಕದ ಎಲ್ಲರೂ ಕಂಡಿರ್ತಕ್ಕಂಥದ್ದು. ಇದು ಅದನ್ನು ಬಿಟ್ಟಿಲ್ಲ. ಇದು ಯಾವುದದು? ಜಾಗೃತ ಮಿತಿ ಆಯ್ತದೆ, ಜಾಗೃತ. ಏವಂ ಲಕ್ಷಣಂ ಜಾಗೃತ ಮಿಶ್ಯತೆ ವೇದಾಂತೇಶು. ಇದು ವೇದಾಂತ ಜಾಗೃತ ಅಂತ ಹೇಳ್ತಾರೆ. ನತು ಪರಮಾರ್ಥತ ಏವ ಸವಸ್ತು ಜಾಗರಿತಂ. ಆದರೆ ಆದರೆ ಪರಮಾರ್ಥವಾಗಿಯೂ ಕೂಡ ಸವಸ್ತು ಜಾಗರಿತಂ. ಈ ಜಾಗೃತದಲ್ಲಿ ವಸ್ತು ಅಂತಕ್ಕಂಥದ್ದು ಸ್ವಪ್ನದಲ್ಲಿ ಹೇಗೆ ಇಲ್ಲವೋ, ವಸ್ತು ಅಂತಕ್ಕ ದ್ವಿತೀಯ ವಸ್ತು ಇದು ಇಲ್ಲೂ ಹಾಗೇನೆ, ಅದು ಪರಮಾರ್ಥ. ಅದು ಬೇಡ. ಇಲ್ಲಿ ನಮಗೆ ಉಪದೇಶಕ್ಕೋಸ್ಕರ ಹೇಳ್ತಾ ಇರ್ತಕ್ಕಂಥದ್ದು. ಉಕ್ತಂ ಹಿ, ಹಿಂದೆ ಕಾರಿಕೆ ಹೇಳಿಬಿಟ್ಟಿದೆ, ಹಿಂದಿನ ಕಾರಿಕೆನೇ ಅದು. ಅಂದರೆ ಒಂದು 2-3 ಕಾರಿಕೆ ಹಿಂದೆ. ಯೋಸ್ತಿ ಕಲ್ಪಿತ ಸಂವೃತ್ಯ ಪರಮಾರ್ಥೇನ ನಾಸ್ತ್ಯಸೌ. ಈ ಕಲ್ಪಿತ ಸಂವೃತ್ತಿ ಜಾಗೃತನ ಕಾಣ್ತಾ ಇದೆಯಲ್ಲ, ಅದು ಪರಮಾರ್ಥವಾಗಿ ಯಾವುದೂ ಇರೋದಿಲ್ಲ ಅಂತ ಇದರಲ್ಲಿ ಹೇಳಿದ್ದಾರೆ. ಆದ್ದರಿಂದ ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಯಾವುದೂ ಇಲ್ಲ. ಆದರೂ ಕೂಡ ಜಾಗೃತ ಲೌಕಿಕ ದೃಷ್ಟಿಯಿಂದ ಇದೆ ಇತಿ. ಮತ್ತು ಇದು ಜಾಗೃತ ಆಯಿತು. ಅವಸ್ತು ಸಂವೃತ್ತೇರಪಿ ಅಭಾವಾತ್. ಈ ಒಂದು ವಸ್ತು, ಈ ಆವಿದ್ಯಕ ಅವಿದ್ಯೆಯನ್ನು ತೋರ್ತಾ ಇರತಕ್ಕಂಥ ವಸ್ತು ಅಂತ ಏನೇನು ಇದೆಯಲ್ಲ, ಯಾವ ವಸ್ತು, ಅದೂ ಕೂಡ ಇರೋದಿಲ್ಲ. ಮತ್ತು ಸೋಪಲಂಭಂಚ, ಅದು ಅರಿವು ಮಾತ್ರ ಇದೆ. ಅಸತ್ಯಪಿ ವಸ್ತುನಿ ವಸ್ತುವತ್ ಉಪಲಂಭನಂ ಉಪಲಂಭ. ಇವೆಲ್ಲ ಭಾಷ್ಯವಾಕ್ಯಗಳು ಇರಿದ್ಬಿಟ್ಟು, ಯಾಕೆ ಇದಕ್ಕೇನು ವಿವರಣೆ ಕೊಟ್ಟರೆ ಏನಾಗುತ್ತೆ, ಕಾಂಪ್ಲಿಕೇಟ್ ಆಗ್ಬಿಡುತ್ತೆ. ಆದ್ದರಿಂದ ಅದನ್ನೇ ಹಾಕ್ಬಿಟ್ಟಿದ್ದಾರೆ. ವಸ್ತು ಇಲ್ಲ, ಆದರೂ ಕೂಡ ವಸ್ತು ಇರುವಂತೆ ಭಾಸವಾಗುತ್ತಿದೆ. ಅದು ಅಲ್ಲಿ ತೇನ ಸಹ ವರ್ತತೆ ಇದು ಸೋಪಲಂಭ. ಅದರಿಂದ ಅಂತಹ ಅರಿವಿನಿಂದ ಕೂಡಿರ್ತಕ್ಕಂಥ ಸೋಪಲಂಭ. ಪದಾರ್ಥ ಇಲ್ಲ, ಆದರೂ ಕೂಡ ಅರಿವಾಗ್ತಾ ಇಂತಹ ಅರಿವಿನಿಂದ ಕೂಡಿರ್ತಕ್ಕ. ಅಲ್ಲಿ ಪದಾರ್ಥನೂ ಇತ್ತು, ಅರಿವಾಗ್ತಾ ಇತ್ತು, ಅಲ್ಲ ಅರಿವು, ಇಲ್ಲಿ ಈ ಅರಿವು ಕೂಡಿರ್ತಕ್ಕಂಥದ್ದು. ಶುದ್ಧಂ ಕೇವಲಂ ವಾಸನಾ ಮಾತ್ರಂ. ಇದು ಶುದ್ಧ ಅಂದರೆ ಕೇವಲ. ಕೇವಲ ಅಂದ್ರೆ ಏನು? ಆ ಜಾಗೃತಿನಿಂದ ವಿಂಗಡಿಸಿ ಹೇಳ್ತಕ್ಕಂಥದ್ದು. ಅಂದರೆ ಏನಂದರೆ ಇಲ್ಲಿ ವಾಸನಾ ಮಾತ್ರಂ ಅಂದರೆ ಯಾವಾಗಲೂ ನೋಡಿದ್ದ ಅದರ ವಾಸನೆಯಿಂದ ಇಲ್ಲಿ ತೋರ್ತಾ ಇದೆ. ಜಾಗರಿತಾತ್ ಸ್ಥೂಲಾತ್ ಸರ್ವ ಪ್ರಾಣಿ ಸಾಧಾರಣಾತ್ ಪ್ರವಿವಿಕ್ತಂ ಇತಿ. ಅದು ಜಾಗೃತ ಸ್ಥೂಲಾವಸ್ಥೆ. ಸ್ಥೂಲ ಭುಗ್ವೈಶ್ವಾನರ ಪ್ರಥಮ ಪಾದ, ಅವನು ಪ್ರಥಮ ಪಾದ. ಅಲ್ಲಿ ಪಾದ ಅಂದ್ರೇನು ಅವೆಲ್ಲ ಹೇಳಿದ್ರು, ಹೌದು ತಾನೆ? ಅದೆಲ್ಲ ಈಗ ಬೇಡ, ನಮ್ಗೆ ಗೊತ್ತಿದೆಯಲ್ಲ, ಅದು ಪರವಾಗಿಲ್ಲ. ಅದು ಸ್ಥೂಲ ಬುಕ್ ಅವನು. ಶುದ್ಧಂ. ಇದು ಏನಾಗಿದೆ? ಜಾಗೃತಿನಿಂದ ಇದನ್ನು ಬೇರ್ಪಡಿಸಿ, ಸ್ಥೂಲದಿಂದ ಬೇರ್ಪಡಿಸಿ ಇದನ್ನು ಪ್ರವಿವಿಕ್ತಂ ಬೇರ್ಪಡಿಸಿ ಶುದ್ಧಂ ಲೌಕಿಕಂ ಮಿಷ್ಯತೆ. ಅದ್ಯಾವುದ್ರು ಸ್ವಪ್ನ ಅಂತ. ಅತ್ರ ಜಾಗರಿತಸ್ಯ ಸ್ಥೂಲತ್ವಂ ಸರ್ವಸಾಧಾರಣತ್ವಂಚ ಸ್ವಪ್ನಸ್ಯತು ತದಪೇಕ್ಷೆಯ ಪ್ರವಿವಿಕ್ತತ್ವಂ ಕೇವಲತ್ವಂ. ಇಲ್ಲೇನು? ಜಾಗೃತ್ತು ಒಂದು ಸ್ಥೂಲವಾಗಿದೆ. ಸ್ಥೂಲವಾಗಿದೆ ಏನು? ನಮಗೆ ಎದುರು ಎಲ್ಲ ಇದೆ, ಏನು ಇದೇನೋ ಸೂಕ್ಷ್ಮ ಏನಿಲ್ಲ, ಎದುರು ಕಾಣ್ತಾ ಇದೆ, ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಸ್ಥೂಲತ್ವಂ ವಸ್ತು ಕೂಡ ಇದೆ. ಮತ್ತು ಸರ್ವಸಾಧಾರಣತ್ವಂ ಎಲ್ರಿಗೂ, ಎಲ್ಲರ ಅನುಭವಕ್ಕೂ ಬರ್ತಾ ಇದೆ ಇದು ಅಷ್ಟು. ಮತ್ತು ಆದರೆ ಸ್ವಪ್ನದಲ್ಲಿ ಏನು ವ್ಯತ್ಯಾಸ ಅಂದರೆ ಈ ಜಾಗೃತಿನ ದೃಷ್ಟಿಯಿಂದ ಹೇಳಿದ ಮಾತಷ್ಟೇ ಇದು.
ಏನು ಅಲ್ಲಿ ವಸ್ತು ಇರುವುದಿಲ್ಲ ಅಂತ ಹೇಳಿದ್ದು ಕೇವಲ ಇದು ಬಹಳ ಮುಖ್ಯವಾದದ್ದು. ಜಾಗೃತಿನ ದೃಷ್ಟಿಯಿಂದ ಹೇಳಿದ ಮಾತು ವಸ್ತು ಇಲ್ಲ ಅಂತ. ಆದರೆ ಸ್ವಪ್ನದಲ್ಲಿ ನಿಜವಾಗಿಯೂ ಕೂಡ ಯಾವನಿಗೂ ಕೂಡ ಓ ವಸ್ತು ಇಲ್ಲ ಇದು, ಆದರೂ ಕೂಡ ವಸ್ತುವಿನಂತೆ ನನಗೆ ಅರಿವಾಗ್ತಾ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಜಾಗೃತಿನಲ್ಲಿ ಹೇಗೆ ವಸ್ತು ಇತ್ತೋ ಸ್ವಪ್ನದಲ್ಲೂ ಅಷ್ಟೇ ಮಟ್ಟಿಗೆ ವಸ್ತು ಇದೆ. ಮತ್ತು ಆದರೆ ಇಲ್ಲಿ ಹೇಳ್ತಾ ಇದ್ದಾರಲ್ಲ ವಸ್ತು ಇಲ್ಲ ಅಲ್ಲಿ ಮತ್ತು ಅರಿವು ಮಾತ್ರ ಇದೆ ಅಂತ, ಇದು ಜಾಗೃತ ದೃಷ್ಟಿಯಿಂದ ಹೇಳ್ತಾ ಇರತಕ್ಕಂಥ ಮಾತಷ್ಟೆ. ಮತ್ತು ಅತ್ರ ಜಾಗರಿತಸ್ಯ ಸ್ಥೂಲತ್ವಂ ಸರ್ವಸಾನ ಅದು ಅದರ ದೃಷ್ಟಿಯಿಂದ ಹೇಳ್ತಕ್ಕಂಥ ಮತ್ತು ಪ್ರವಿವಿಕ್ತಂ ಅದು ವಿಂಗಡಣೆ ಆಗಿದೆ. ಕೇವಲತ್ವ ಇವೆಲ್ಲ ಸ್ವಪ್ನ ದೃಗ್ಗೋ ಸ್ವಪ್ನ ದೃಗ್ ಏಕದೃಶ್ಯತ್ವಂ ಅಂದರೆ ಸ್ವಪ್ನವನ್ನು ಸ್ವಪ್ನ ದೃಕ್ಕಲ್ಲಿ ಸ್ವಪ್ನವನ್ನು ಕಾಣುವವನು ಅವನಿಗೆ ಮಾತ್ರ ಕಾಣುವಂಥದ್ದಿದು. ಯಾವುದು ಸ್ವಪ್ನದಲ್ಲಿರತಕ್ಕಂಥ ವಸ್ತು ಅದರಿಂದ ಬೇರ್ಪಡಿಸಿ ಹೇಳಿದೆ. ಈ ಜಾಗೃತಿನ ವಸ್ತು ಪುಸ್ತಕ ಎಲ್ಲಿದೆ ಸ್ವಾಮಿ, ಪುಸ್ತಕ ನನಗೆ ಮಾತ್ರ ಕಾಣ್ತಾ ಇದೆಯಾ? ಏನಿಲ್ಲ, ಪಕ್ಕದಲ್ಲಿರೋ ಎಲ್ರಿಗೂ ಕಾಣ್ತಾ ಇದೆ ಪುಸ್ತಕ ಇದೆ ಅಂತ ಅನ್ನೋದು. ಆದರೆ ಸ್ವಪ್ನದಲ್ಲಿ ಹಾಗಿಲ್ಲ. ಸ್ವಪ್ನದಲ್ಲಿ ಏನು ಪುಸ್ತಕ ಅಂತ ಕಾಣ್ತಾ ಇದ್ದಾನೋ ಅದು ಯಾರು ಕಾಣ್ತಾರೋ ನನಗೆ ಮಾತ್ರ ಕಾಣ್ತಾ ಇದೆ ಅಷ್ಟೇ, ಪಕ್ಕದಲ್ಲಿರೋ ನಿಮಗೆ ಯಾರಿಗೂ ಕಾಣ್ತಾ ಇಲ್ಲ. ಅದು ವ್ಯತ್ಯಾಸ. ಸ್ವಪ್ನದ್ರ ಏಕದೃಶ್ಯತ್ವಂ ಸ್ವಪ್ನ ಕಾಣುವವನಿಗೆ ಮಾತ್ರ ದೃಶ್ಯವಾಗಿದೆ ಅದು. ಇತ್ಯೇತದ್ದು ಸರ್ವಂ ಜಾಗೃತ ಪ್ರಧಾನ ಸಂವೃತ್ಯ ಇತಿ ನ ಪ್ರಸ್ಮತ್. ಇದೆಲ್ಲವೂ ಕೂಡ ಜಾಗೃತ ಪ್ರಧಾನ ಸಂವೃತ್ತಿ ಅಂದರೆ ಜಾಗೃತನ್ನು ಪ್ರಧಾನವಾಗಿ ಇಟ್ಟುಕೊಂಡು ಹೇಳಿದ ಮಾತು ಎನ್ನುವುದನ್ನು ನ ಪ್ರಸ್ಮರ್ತವ್ಯಂ ಮರೆಯಬಾರದು. ನಿಜವಾದೇನು ಅದನ್ನೇ ಪ್ರತ್ಯೇಕವಾಗಿ ನೋಡೋದಾದರೆ ಸ್ವಪ್ನದಲ್ಲೂ ಕೂಡ ಜಾಗೃತನ ಇರುವ ಹಾಗೆ ವಸ್ತುವೂ ಇದೆ, ಅರಿವೂ ಇದೆ. ಆದರೆ ನಾವು ಜಾಗೃತಿನಲ್ಲಿ ನಿಂತು ನೋಡುವಾಗ ಹಾಗೆ ಕಾಣುತ್ತಷ್ಟೆ, ಜಾಗೃತ ದೃಷ್ಟಿಯಿಂದ ನೋಡುವಾಗ. ಇದನ್ನು ನಾವು ಮರಿಬಾರದು. ಸಂವೃತ್ತಿ ಸಿದ್ಧಸ್ಯ ಏವ ಅವಸ್ಥಾತ್ರಯಸ್ಯ ಪರಮಾರ್ಥ ದರ್ಶನೋಪಾಯತ್ವೇನ ಅತ್ರ ಉಪನ್ಯಾಸ. ಯಾಕೆ ಇದು ಅವಿದ್ಯೆಯಿಂದ ಸಿದ್ಧವಾಗಿರ್ತಕ್ಕಂಥದ್ದು ಇವೆಲ್ಲ. ಯಾವುದು ಈ ಅವಸ್ಥಾತ್ರಯ, ಮೂರೂ ಅವಸ್ಥೆಗಳು, ಅವಸ್ಥಾತ್ರಯಸ್ಯ ಮೂರು ಸಂವೃತ್ತಿ ಅಂದರೆ ಅವಿದ್ಯೆಯಿಂದ ಕೂಡಿರ್ತಕ್ಕಂಥದ್ದು. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಪರಮಾರ್ಥ ದರ್ಶನ ಉಪಾಯತ್ವೇನ. ಪರಮಾರ್ಥ ದರ್ಶನ ಯಾವುದು? ಚತುಷ್ಕೋಟಿ ವರ್ಜಿತವಾದ ಪರಮಾರ್ಥ ತತ್ವ ಇದೆಯಲ್ಲ ಅದನ್ನು ತೋರಿಸಿಕೊಡುವುದಕ್ಕಾಗಿ ಉಪಾಯದಿಂದ ಹೇಳಿದ ಮಾತು, ಉಪಾಯದಿಂದ ಹೇಳಿದ ಮಾತು ಮಾತ್ರ ಇದಾಗಿದೆ ಅಷ್ಟೆ. ಇದನ್ನು ನಾವು ಮರಿಬಾರದು. ಇದು ಉಪಾಯ ಅಷ್ಟೆ. ವಸ್ತುಸ್ಥಿತಿ ಏನಾಗಿದೆ ಅದನ್ನು ವೈಚಿತ್ರ್ಯ ಪ್ರಕರಣದಲ್ಲಿ ಹೇಳಿದರು. ಸ್ವಪ್ನಕ್ಕೂ ಜಾಗೃತಕ್ಕೂ ಏನೂ ವ್ಯತ್ಯಾಸವಿಲ್ಲ. ನಿಜವಾಗಿ ನೋಡೋದಾದ್ರೇನು, ಅಲ್ಲೂ ಸವಸ್ತು ಸೋಪಲಂಭ ಜಾಗೃತದಲ್ಲಿ, ಸ್ವಪ್ನದಲ್ಲಿಯೂ ಸವಸ್ತು ಸೋಪಲಂಭ, ಅವಸ್ತು ಅಲ್ಲ. ಅವಸ್ತು ಅಂತ ಹೇಳ್ಬಿಟ್ಟಿದಾರಲ್ಲ ಇಲ್ಲಿ. ಜಾಗೃತ ದೃಷ್ಟಿಯಿಂದ ಹೇಳೋದು ಮಾತಷ್ಟೇ ಇದು. ಯಾಕೆ? ಉಪಾಯಕ್ಕೋಸ್ಕರ, ಪರಮಾರ್ಥ ತತ್ವವನ್ನು ತಿಳಿಸಬೇಕು, ಅದಕ್ಕೋಸ್ಕರ. ಇಲ್ಲಿ ಈ ಕಾರ್ಯಕ್ಕೆ ಮುಗಿತು. ಮುಂದಿನ ಕಾರ್ಯಕೆಯನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.